ಮಾಗಡಿ ತಾಲೂಕಿನ ಚಕ್ರಭಾವಿ ಹಾಲು ಉತ್ಪಾದಕ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು. ಇದೇ ವೇಳೆ ಅಧ್ಯಕ್ಷ ಕುಮಾರ್ ಮಾತನಾಡಿ, ಹೈನುಗಾರಿಕೆ ರೈತರಿಗೆ ವರದಾನವಾಗಿದೆ. ಈ ಹೈನುಗಾರಿಕೆ ಇಂದು ಉದ್ಯಮವಾಗಿ ಬೆಳೆದಿದೆ. ಸರ್ಕಾರ ಕೂಡ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರೈತರಿಗೆ ಉತ್ತೇಜನ ನೀಡುತ್ತಿದೆ ಎಂದು ಇದೇ ವೇಳೆ ವಿವರಿಸಿದರು. 12 ಲಕ್ಷದ ಚಿಲ್ಲರೆ ಉಳಿತಾಯ, ಅದರಲ್ಲಿ ಖರ್ಚೆಲ್ಲ ಹೋಗಿ 3,60,800 ರೂಪಾಯಿ ಉಳಿತಾಯ. ಹೀಗಾಗಿ ಇವಾಗ ನಮ್ಮ ದಿವಂಗತ ಚಿದ್ದಿ ನಾರಾಯಣ ಸ್ವಾಮಿ ಸಮ್ಮುಖದಲ್ಲಿ ಅವ್ರು ಏನೇನು ಆಗದೆ ಕೊಟ್ಟಿರೋ ಅವೆಲ್ಲ ಮಾಡ್ತಾಯಿದ್ದೀವಿ. ಮುಂದೆ 2 ಕುಂಟೆ ಜಾಗ ತೊಗೋತಾ ಇದ್ದೀನಿ. ಹೈಟೆಕ್ ಒಂದು ಡೈರಿ ಮಾಡಬೇಕು ಅಂತ ನಾವು ಸ್ವಂತ ಖರ್ಚಿಗೆ 2 ಕುಂಟೆ ಜಾಗ ಕೊಡಿಸ್ತಾ ಇದ್ದೀವಿ. ಹೈಟೆಕ್ ಡೈರಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಅಲ್ಲಿ ಎಷ್ಟು ಬರುತ್ತೆ ಡೈಲಿ? ಉತ್ಪಾದಕರಿಗೆ ಬೋನಸ್ ಎಲ್ಲ ಎಷ್ಟು? ಬೋನಸ್ ಎಲ್ಲ ಏನೇನು ಬರ್ತಾರೋ ಇವಾಗೆಲ್ಲ ಕೊಡ್ತಾ ಇದ್ದೀವಿ. ರೈತರಿಗೆ ಏನೇನು ಅನುಕೂಲ ಆಗಬೇಕೋ ಈ ಸಲ ಮಾಡ್ತೀವಿ. ಡೈಲಿ ಏನೇನು ಬರ್ತದೆ ಎಲ್ಲರಿಗೂ ಕೊಡಿಸ್ತೀವಿ. ಹಾಂ, ಎಲ್ಲ ಬರ್ತಾರೆ. ಫೀಡು ಗೀಡ್ ಎಲ್ಲ ಬರ್ತಾರೆ. ತುಪ್ಪ ಗಿಪ್ಪ ಎಲ್ಲ ಬರ್ತಾರೆ. ಡೈರಿ ಎಷ್ಟು ಲಾಭದಲ್ಲಿದೆ ಸರ್? ಡೈರಿ ಒಟ್ಟು 12 ಲಕ್ಷ ಚಿಲ್ಲರೆ ಲಾಭದಲ್ಲಿ. 3 ಲಕ್ಷ ಚಿಲ್ಲರೆ ಖರ್ಚು ಗಿಚ್ಚೆಲ್ಲ ಹೋಗಿ 3 ಲಕ್ಷ ಚಿಲ್ಲರೆ ಉಳಿತಾಯ.